ಮಾಧುರ್ಯ ಪಾದಿಪ ಕಲಿಗ ಮಾಧವನಿತ ಪೆರನಲ್ಲ ಎನ್ನುವ ಕಪ್ಪೆಯರಪಟ್ಟಣ ಶಾಸನದಿಂದ ಕನ್ನಡಿಗರ ಈ ಒಂದು ಮೂರು ಸಾಲುಗಳ ಒಂದು ಕಪ್ಪೆಯರಪಟ್ಟಣ ಶಾಸನದಿಂದ ಏನು ಗೊತ್ತಾಗ್ತಪ್ಪ ಅಂದ್ರೆ ಕನ್ನಡಿಗರು ಎಂಥವರು, ಕನ್ನಡಿಗರು ವಿಶಾಲ ಹೃದಯದವರು, ದಯಾವಂತರು, ನೀತಿವಂತರು, ನ್ಯಾಯವಂತರು. ಅದೇ ರೀತಿ ಇವರು ಏನಂದ್ರೆ ಯಾರಾದರೂ ವಿರೋಧಿಗಳು ಬಂದರೆ ಅವರ ಹೆಡೆಮುರಿಯನ್ನು ಕಟ್ಟುವಂಥ ಕನ್ನಡಿಗರು ವಿಶಾಲ ಹೃದಯದವರು ಅಂತಕ್ಕಂಥದ್ದು ಅವರೊಂದು ಏನಂದ್ರೆ ಆ ಕ್ರಿಸ್ತಪೂರ್ವ ಕ್ರಿಸ್ತಶಕದ ಒಂದು ಭಾಗದಲ್ಲಿ ರಚನೆಯಾದಂಥ ಒಂದು ಶಾಸನದಿಂದ ಗೊತ್ತಾಗ್ತದೆ. ಹೀಗೆ 1947ರಲ್ಲಿ ಭಾರತ ಸ್ವತಂತ್ರವಾದಾಗ 565 ಸಂಸ್ಥಾನಗಳ ವಿಲೀನ ಪ್ರಾಂತೀಯ ಆಧಾರದ ಮೇಲೆ, ಸಂಸ್ಥಾನಗಳ ಆಧಾರದ ಮೇಲೆ ರಚನೆಯಾಯಿತು. ಆಗ ಹಲವಾರು ಪ್ರಾಂತ್ಯಗಳು, ಅದು ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಹಲವಾರು ಏನಂದ್ರೆ ಪ್ರಾಂತೀಯ ಆಧಾರದ ಮೇಲೆ ರಚನೆಯಾಗಬಾರ್ದು, ಸಂಸ್ಥಾನಗಳ ಆಧಾರದ ಮೇಲೆ ರಚನೆಯಾಗಬಾರ್ದು, ಜನಗಳ ಮಾತೃಭಾಷೆ ಆಧಾರದ ಮೇಲೆ ಏನಂದ್ರೆ ರಾಜ್ಯ ರಚನೆಯಾಗಬೇಕಂತ 1953ರಲ್ಲಿ ಹೈದರಾಬಾದ್ನಲ್ಲಿ ಕಾಂಗ್ರೆಸ್ ಕಮಿಟಿಯಲ್ಲಿ ಏನಂದ್ರೆ ಒಂದು ಹೈದರಾಬಾದ್ ಆಂಧ್ರ ಪ್ರದೇಶವಾಗಿ ಪ್ರಥಮ ಬಾರಿಗೆ ಏನಂದ್ರೆ ರಚನೆಯಾಗ್ತದೆ, ಘೋಷಣೆ ಆಗ್ತದೆ. ಆದರಾಗಿನ ಸಮಯದಲ್ಲಿ ಕರ್ನಾಟಕದ ಬಗ್ಗೆ ಯಾರೂ ಕೂಡ ಚಕ್ಕಾರ ಎತ್ತಲಿಲ್ಲ, ಯಾರೂ ಕೂಡ ಮರುಮಾತನಾಡಲಿಲ್ಲ. ಇದರಿಂದ ನೋವುಗೊಂಡಂಥ HDK ಮೇಟಿ ಅವರೇನಂದ್ರೆ ಆಗಿನ ಬಾಂಬೆ ವಿಧಾನಸಭೆಯ ಪರಿಷತ್ತಿಗೆ ಏನಂದ್ರೆ ರಾಜೀನಾಮೆ ಕೊಡ್ತಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಆಲೂರು ವೆಂಕಟರಾಯರೇನಂದ್ರೆ ಬಹುದೊಡ್ಡ ಹೋರಾಟದ ಹಿನ್ನೆಲೆಯಲ್ಲಿ ಅಂದ್ರೆ 1956 ನವೆಂಬರ್ 1 ಏನಂದ್ರೆ ನಮ್ಮ ಒಂದು ಈ ರಾಜ್ಯ ಒಂದೇನಂದ್ರೆ ಪುನರ್ರಚನೆಯಾಗ್ತದೆ. ಪುನರ್ರಚನೆಯಾದಾಗ ಇಲ್ಲಿ 4 ಪ್ರಾಂತ್ಯಗಳನ್ನು ಒಂದಾಗ್ತವೆ. ಒಂದು ಮುಂಬೈ ಕರ್ನಾಟಕ, ಇನ್ನೊಂದು ಹೈದರಾಬಾದ್ ಕರ್ನಾಟಕ, ಹಾಗೂ ಏನಂದ್ರೆ ಇಲ್ಲಿ ಹಳೆ ಮೈಸೂರು ಭಾಗ, ಕೊಡಗು ಭಾಗ, 4 ಭಾಗವನ್ನು ಸೇರಿಸಿ ಏನಂದ್ರೆ ನಮ್ಮ ಈ ಮೈಸೂರು ಏನಂದ್ರೆ ರಾಜ್ಯವೆಂದು ನಾಮಕರಣವಾಗ್ತದೆ. ಆದರೆ ಆಗಿನ ಸಮಯದಲ್ಲಿ ಉತ್ತರ ಕರ್ನಾಟಕದ ಜನ ಅದಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ನಮ್ಮ ರಾಜ್ಯ ಕರ್ನಾಟಕ ಆಗಬೇಕಂತಕ್ಕಂಥ ಒಂದು ಕೂಗೊಂದು ಕಡೆ ಇತ್ತು. ನಿರಂತರವಾಗಿ ಹೋರಾಟಗಳಾಗ್ತಾ ಇದ್ದು 73ರಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರೇನಂದ್ರೆ ಮತ್ತೆ ಪುನಃ ವಿಮರ್ಶೆ ಮಾಡ್ತಾರೆ. ಇಲ್ಲ, ಮೈಸೂರು ರಾಜ್ಯ ಅನ್ನೋದು ಬೇಡ, ಎಲ್ಲರಿಗೂ ಸಮಾಧಾನ ಆಗುವಂಗ ನಮ್ಮ ಏನಂದ್ರೆ ಹಿಂದಿನ ಹಿನ್ನೆಲೆಯಿಲ್ಲದ 73 ನವೆಂಬರ್ ಏನಂದ್ರೆ ಮತ್ತೆ ದೇವರಾಜ ಅರಸು ಏನಂದ್ರೆ ಒಂದು ಕಾನೂನಾತ್ಮಕವಾಗಿ ಏನಂದ್ರೆ ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಮಾಡ್ತಾರೆ. ಏನಂದ್ರೆ ನಮ್ಮ ನಾಡು ಕರ್ನಾಟಕ ಎಂದು ನಾಮಕರಣವಾಯಿತು. ಹೀಗೆ ಕನ್ನಡ ನಾಡು ನಾವು ನೋಡಿದಾಗ ಇದು ಸುಮಾರು 2,500 ಇತಿಹಾಸ ಇದೆ. ನಾವೆಲ್ಲ ದ್ರಾವಿಡ ಜನಾಂಗದ ಹಿನ್ನೆಲೆಯಿಂದ ಬಂದವರು. ಏನಂದ್ರೆ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಏನಂದ್ರೆ ದ್ರಾವಿಡರು ಬರುತ್ತಾರೆ. ಬಹಳ ಮಂದಿ ಹೇಳ್ತಾರೆ ಏನಂದ್ರೆ ಕನ್ನಡ ಸಂಸ್ಕೃತದಿಂದ ಹುಟ್ಟಿಕೊಂಡಿದೆ ಅಂತ ಹೇಳ್ತಾರೆ. ತಪ್ಪು. ಸಂಸ್ಕೃತ ಕನ್ನಡ ಹೆಂಗಂದ್ರೆ ಒಂದು ಕಡೆ ಭೀಮಾ ನದಿ ಮತ್ತು ಕಾವೇರಿ ನದಿ ಇದ್ದಂಗೆ, ಎರಡೂ ಸಂಬಂಧವಿಲ್ಲ. ಏನಂದ್ರೆ 2,000 ವರ್ಷಗಳಿಂದ ಏನಂದ್ರೆ ಆರ್ಯರು ಭಾರತಕ್ಕೆ ಬಂದರು. ಅವ್ರಿಗಿಂತ ಮುಂಚಿತವಾಗಿ ನಾವೆಲ್ಲ ಮಧ್ಯ ಏಷ್ಯಾದಿಂದ ಬಂದವರು. ನಾವೆಲ್ಲ ಏನಂದ್ರೆ ಮೂಲತಃ ನಾವಿಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಶಿವ ಎನ್ನುವ ಪದ. ಶಿವ ಎನ್ನುವಂಥ ಪದ ಸುಮಾರು 4,000 ವರ್ಷಗಳ ಹಿಂದೆ ಅದು ಕನ್ನಡದಲ್ಲಿದೆ. ಅದೇ ರೀತಿ ನಾವು ಮಾರ್ಕಂಡೇಯ ಪುರಾಣ ಮತ್ತು ಮಹಾಭಾರತದಲ್ಲಿ ಮತ್ತು ಹಲವಾರು ಪುರಾಣ ಪ್ರವಚನಗಳೇನಂದ್ರೆ ಕನ್ನಡ ಪದಗಳು ಇರೋದು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದೇನಂದ್ರೆ ಕನ್ನಡ ಭಾಷೆ ಬಹಳ ತನ್ನದೇ ಆದಂಥ ಒಂದು ಗತವೈಭವ ಇದೆ. ಕವಿರಾಜ ಮಾರ್ಗದಲ್ಲಿ ಕನ್ನಡದ ಪ್ರಾಂತ್ಯ ಎಷ್ಟಿತ್ತು ಅಂತ ಹೇಳ್ತಾನೆ. ಉತ್ತರದಲ್ಲಿ ಏನಂದ್ರೆ ಈ ಕೃಷ್ಣಾ ನದಿಯಿಂದ ಗೋದಾವರಿ ನದಿಯವರೆಗೆ ವಿಶಾಲವಾದ ಪ್ರಾಂತ್ಯವನ್ನು ಒಳಗೊಂಡಿತ್ತು ಅಂತ ಹೇಳ್ತಾನೆ. ಆದರೆ ಇವತ್ತು ನಾವು ಗೋದಾವರಿ ನದಿ ಹುಡುಕೊಂಡು ಹೋದಾಗ ಅದು ಆಂಧ್ರ ಪ್ರದೇಶದಲ್ಲಿ ಸುಮಾರು 360 ಕಿಲೋಮೀಟರ್ ಅಂದ್ರೆ ನಮ್ಮ ಪ್ರಾಂತ್ಯವನ್ನು ಕಬಳಿಸಿಕೊಂಡಿದ್ದಾರೆ. ಇವತ್ತು ಮಹಾರಾಷ್ಟ್ರದ ಲಾತೂರು ಕೂಡ ಏನಂದ್ರೆ ನಮ್ಮ ಭಾಗಕ್ಕೆ ಸೇರಬೇಕು. ಹಿಂಗೆ ನಾವೆಲ್ಲಂದ್ರೆ ಯಾವಾಗ ಎಚ್ಚೆತ್ತುಕೊಳ್ಳೋದಿಲ್ಲ, ಹೋರಾಟಗಳಾಗೋದಿಲ್ಲ, ಆಗ ನಮ್ಮ ನಾಡು ಉಳಿಯೋದಿಲ್ಲ ಅನ್ನೋದಕ್ಕೆ ಈಗ ನಾವು ಕಳೆದುಕೊಂಡಂಥ ಪ್ರಾಂತ್ಯಗಳು ನಮ್ಗೆ ಉದಾಹರಣೆ ಆಗ್ತಾ ಇವೆ. ಅದಕ್ಕೆ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡಬೇಕಂದ್ರೆ ನಮ್ಮ ನಾಡನ್ನು ಉಳಿಸ್ಕೊಳ್ಬೇಕಾಗಿದೆ. ಇವತ್ತು ಬೆಳಗಾವದಲ್ಲಿ ಹಲವಾರು ಭಾಗದಲ್ಲಿ ನೋಡ್ತಾ ಇದ್ದೀವಿ. ನಾವೇನಂದ್ರೆ ಕನ್ನಡ ರಾಜ್ಯೋತ್ಸವ ಹಲವಾರು ದಿನಗಳಿಂದ ಹಲವಾರು ಸಂಘಟನೆಗಳಿಂದ ಬೇರೆ ಬೇರೆ ರಾಜ್ಯದಲ್ಲಿ ಹೋರಾಟಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿಲ್ಲ ಅಂದರೆ ನಮ್ಮ ನಾಡು ಕೂಡ ಕಳೆದು ಹೋಗ್ತದೆ. ನಾಳೆ ದಿನ ನಾವೆಲ್ಲ ನಮ್ಮ ಭೂಪಟದಾಗ ಕನ್ನಡ ನಾಡು ಇಲ್ಲಿತ್ತು ಅಂತ ಇತಿಹಾಸ ಆಗಿಬಿಡ್ತದೆ. ಅದಕ್ಕಾಗಿ ಇಂಥ ಒಂದು ಆಚರಣೆ ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕು, ನಮ್ಮ ಗತವ್ಯ ತಿಳಿಸಬೇಕು. ನಮ್ಮ ಹಲವಾರು ವಿದ್ಯಾರಣ್ಯರು ಹಾಗೂ ಇಲ್ಲಿರುವಂಥ ಶರಣರು, ಸಂತರು, ಸಾಧು ಸತ್ಪುರುಷರು ಈ ಭಾಗದಲ್ಲಿ ಅಂದ್ರೆ ಅವ್ರು ಮಾಡಿ ಹೋದಂಥ ಆ ಕಲೆ, ವಾಸ್ತುಶಿಲ್ಪ, ಗತವೈಭವ, ಇತಿಹಾಸ, ಚರಿತ್ರೆಯ ಬಗ್ಗೆ ಅವ್ರಿಗೆ ನಾವು ತಿಳಿಸಬೇಕು. ಇದೇನಂದ್ರೆ ಇದರ ಮುಖ್ಯ ಉದ್ದೇಶವಾಗಿರ್ತದೆ. ಹೀಗೆ ನಾವು ಈ ಏನಂದ್ರೆ ಈ ನಮ್ಮ ಕನ್ನಡ ಏಕೀಕರಣ ಚಳವಳಿ ಬಗ್ಗೆ ನೋಡಿದಾಗ 1856ರಲ್ಲಿ ಅದು ಆರಂಭವಾಯಿತು. 1856 ಸುಮಾರು 150 ವರ್ಷಗಳಿಂದ ಈ ಹೋರಾಟ ಆರಂಭ ಆಯಿತು. ಅದಕ್ಕೆ ಒಂದು ಸ್ಪಷ್ಟ ರೂಪರೇಷೆ ಕೊಟ್ಟವರು ಯಾರಪ್ಪ ಅಂದ್ರೆ ಆಲೂರು ವೆಂಕಟರಾಯರು 1890ರಲ್ಲಿ ಏನಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಆಗಿನ ಸಮಯದಲ್ಲಿ ಕೂಡ ನಮ್ಮ ಸಂಸ್ಥೆ ಕೂಡ ಉದಯ ಆಗ್ತದೆ. ನಮ್ಮ ಈ ಅಂದರೆ 7ನೇ ಪೀಠಾಧಿಪತಿಗಳಂತ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು, ಆವಾಗಿನ ಆಲೂರು ವೆಂಕಟರಾಯರು, ಸಿದ್ದಪ್ಪ ಕಂಬಳಿ ಹಾಗೂ H. ದೇಶಪಾಂಡೆ, HD ಮೇಟಿಯವರೊಂದಿಗೆ ಅಂದ್ರೆ ಸಂಪರ್ಕದಲ್ಲಿದ್ದರು. ಯಾವ ರೀತಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ, ಕೊಡಗು ಭಾಗದಲ್ಲಿ, ಮುಂಬೈ ಭಾಗದಲ್ಲಿ ಹೆಂಗೆ ಹೋರಾಟ ಆಗ್ತಿತ್ತು ಅಂಥ ಸಮಯದಾಗ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು ಅಂದ್ರೆ ಕಲಬುರಗಿಯಲ್ಲಿ 3 ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತಾರೆ. ಯಾಕಂದ್ರೆ ನಾವು ಇಲ್ಲಿ ಭಾಗದ ಹೆಂಗಿತ್ತಂದ್ರೆ ನಾವೆಲ್ಲ ಕನ್ನಡಿಗರಂತಕ್ಕಂಥದ್ದು ಒಂದು ರೀತಿ ಸಂಶಯ ಪಡೋಂಗಿತ್ತು. ಯಾಕಂದ್ರೆ ಈ ಭಾಗದಲ್ಲೆಲ್ಲ ಮರಾಠಿ ಶಾಲೆಗಳು,
ಹಳ್ಳಿಯಲ್ಲಿ ಅಂದರೆ ಮರಾಠಿ ಶಾಲೆಗಳಿದ್ದು ಅಲ್ಲಲ್ಲಿ ಮಠ ಮಂದಿರಗಳಲ್ಲಿ ಸರ್ಕಾರ ಕಣ್ಣು ಮುಚ್ಚಿ ಕನ್ನಡ ಓದಿಸ್ತಾ ಇದ್ರು. ಅಂಥ ಸಮಯದಾಗ ಅಪ್ಪಾಜಿಯವರು ಏನಂದ್ರೆ ಆಗಿನ ನಿಜಾಮ್ ಸರ್ಕಾರ ಲೆಕ್ಕಿಸದೆ 22, 27, 25ರಲ್ಲಿ 3 ಏನಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತಾರೆ. ಅದಕ್ಕೆ ಯಥೇಚ್ಛವಾಗಿ ತಾವೇನಾದ್ರು ದಾನ ಮಾಡ್ತಾರೆ. ಒಂದು ದಾಸೋಹ ಪರಂಪರೆಗೆ ನಾಂದಿಯನ್ನು ಹಾಡ್ತಾರೆ. ಹಿಂಗೆ ನಮ್ಮ ಅಪ್ಪಾಜಿಯವರು ಏನಂದ್ರೆ 1935ರಲ್ಲಿ ಆಗಿನ ಕಾಲದಲ್ಲಿ ಏನಂದ್ರೆ ಗಣಸು ಮಕ್ಕಳು ಕನ್ನಡ ಶಾಲೆಗಳು ಇರಲಿಲ್ಲ. ಅಂಥ ಒಂದು ಸಮಯದಾಗ ಮೊಟ್ಟ ಮೊದಲ ಬಾರಿಗೆ 35ರಲ್ಲಿ ಹೆಣ್ಣು ಮಕ್ಕಳಿಂದ ಮನೆಯಿಂದ ಹೊರ ಬರ್ತಾ ಇರಲಿಲ್ಲ. ಪರದಾ ಪದ್ಧತಿ ಕೂಡ ಇತ್ತು. ಅಂಥ ಸಮಯದಾಗ 35ರಲ್ಲಿ ಮಹಾದೇವಿ ಕನ್ಯಾ ಪ್ರೌಢಶಾಲೆಯನ್ನು ಆರಂಭ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಒಂದು ಮಾಡಿದಾಗ ಹಲವಾರು ಸವಾಲುಗಳಾಗ್ತಾವ. ಯಾಕಂದರೆ ಎಷ್ಟೋ ಜನ ಶಾಲೆ ಕಳಿಸ್ತಾ ಇರಲಿಲ್ಲ. ಅಂಥ ಸಮಯದಾಗ ಟಾಂಗಗಳಲ್ಲಿ ಡಮಣಿಗಳಲ್ಲಿ ಅವರನ್ನು ಪಾಲಕರ ಮನವೊಲಿಸ್ತಾರೆ. ಆ ಒಂದು ಸಂಸ್ಥೆಯನ್ನು ಇವತ್ತು ನಡೆಸಿಕೊಂಡು ಬಂದಿರೋದಕ್ಕೆ ನಮಗೆ ಕುರು ಹಾಕ್ತಾ ಇದೆ. ಅಂತ ಮಹನೀಯರು ನಮ್ಮ ನೆಲಕ್ಕಾಗಿ ಹೋರಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಇವತ್ತು ಏನಂದ್ರೆ ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ನಮ್ಮ ಏನಂದ್ರೆ ಕನ್ನಡ ಈ ತೀರನ್ನು ಎಳೆದುಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ಅಪ್ಪಾಜಿಯವರಿಂದ ನಮ್ಗೆ ಮನವರಿಕೆ ಆಗ್ತದೆ. ಹಿಂಗೆ ಏನಂದ್ರೆ ಆಲೂರು ವೆಂಕಟರಾಯರು 1905ರಲ್ಲಿ ಕರ್ನಾಟಕ ಮೊದಲ ಏಕೀಕರಣ ಚಳವಳಿ ಆಗ್ತದೆ. 24ರಲ್ಲಿ ಬೆಳಗಾವಿ ಅಧಿವೇಶನದಾಗ ಮಹಾತ್ಮ ಗಾಂಧೀಜಿಯವರು ಕೂಡ ಕನ್ನಡದ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಾರೆ. ಆ ಒಂದು ಸಮಯದಾಗ ಹುಯಿಲ್ಗೊಳ ನಾರಾಯಣರು ಜಯ ಹೇ ಕರ್ನಾಟಕ ಮಾತೆ ಅಂತಕ್ಕಂಥ ನಮ್ಮ ನಾಡಗೀತೆಯನ್ನು ಕೂಡ ಅವರು ಮೊದಲ ಬಾರಿಯಲ್ಲಿ ಏನಂದ್ರೆ ಉಚ್ಚಾರಣೆ ಆಗ್ತದೆ. ಹಿಂಗೆ ಆ ಸಮಯದಾಗ ಮೊದಲ ಏಕೀಕರಣ ಸಭೆ ಆ ಒಂದು ಅಧ್ಯಕ್ಷತೆ ಸಿದ್ದಪ್ಪ ಕಂಬಳಿಯವರು ಕೂಡ ವಹಿಸ್ತಾರೆ. ಹೀಗೆ ನಾವು ಚಳವಳಿ ನೋಡಿದಾಗ, ನಮ್ಮ ನಾಡು ನೋಡಿದಾಗ ಬಹಳ ಭವ್ಯ ಪರಂಪರೆ ಇದೆ. ಅದಕ್ಕೆ ನಿಮ್ಮೆಲ್ಲರ ಮೇಲೆ ಮೊಟ್ಟ ಮೊದಲೇ ಹೊಣೆ ಯಾವುದಪ್ಪ ಅಂದ್ರೆ ನಾವೆಲ್ಲ ಕನ್ನಡ ಪದಗಳ ಬಳಕೆ ಮಾಡಬೇಕು. ನಾವೆಲ್ಲ ನಮ್ಮ ದೈನಂದಿನ ದಿನಗಳಲ್ಲಿ ನಮ್ಮ ಮನೆಯ ಪತ್ರ ವ್ಯವಹಾರ ಆಗಿರ್ಬೋದು, ಬ್ಯಾಂಕಿನ ವ್ಯವಹಾರಗಳಾಗಿರ್ಬೋದು, ಇವೆಲ್ಲ ನಾವು ಯಾವುದನ್ನು ಬಳಕೆ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಅಂದ್ರೆ ನಾವು ಬೇರೆ ರಾಜ್ಯದಿಂದ ಬರ್ತಕ್ಕಂಥವ್ರಿಗೆಲ್ಲ ನಾವು ಕನ್ನಡ ಕಲಿಸಬೇಕಾಗಿದೆ. ನಮ್ಮ ರಾಜ್ಯಕ್ಕೆ ಬಂದಂಥವ್ರಿಗೆ ನಾವು ಕನ್ನಡ ಅಟ್ಲೀಸ್ಟ್ ನಮ್ಮ ನಾಡಿನ ಬಗ್ಗೆ ಅವ್ರಿಗೆ ಭವ್ಯತೆ ಬಗ್ಗೆ ತಿಳಿಸಬೇಕಾಗಿದೆ ಅಂತ ಹೇಳ್ತಾ ನಾನು ಆತ್ಮೋಸ್ತೇನೆ. ನಮಸ್ಕಾರ. ಕನ್ನಡ ಕೊಟ್ಟ ವೇವಪ್ಪ ಪಾಟೀಲ್ ಅವರಿಗೆ ಧನ್ಯವಾದಗಳು.